ಅಲ್ಲ, ಎಲ್ಲರೂ ಅನ್ಕೊಳ್ಳೋದೇನಂದ್ರೆ ತಮ್ಮನ್ನು ಪ್ರೀತಿಸೋ ಜನರು ಪ್ರೀತಿಯಿಂದ ಒಂದಿಷ್ಟು ಬಿರುದುಗಳನ್ನಿಟ್ಟು ಕರೀಲಿ ಅಂತ ಆಸೆ ಪಟ್ರೆ ಇಲ್ಲಿರೋ ಸ್ಪರ್ಧಿಗಳು ಇಡೀ ಬೋರ್ಡ್ಗಳ ತುಂಬ ಬರಿತಾ ಇದ್ದಾರೆ. ಅಷ್ಟೊಂದು ಬಿರುದುಗಳನ್ನು ಇವ್ರಿ ಹೆಸರುಗಳಿಗೆ ಕೊಟ್ಟು ಕರಿಬೇಕಂತ ಅವರೇ ಕೊಟ್ಕೊಂಡಂತ ಟೈಟಲ್ಗಳನ್ನು ಜನರು ಕರಿಲಕ್ಕ ಬಿಡಲಕ್ಕ ಅದೆಲ್ಲ ನಮ್ಗೆ ಯಾಕೆ? ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಟ್ಟನ ಮನೆ ಮಂದಿಗೆ. ಅದೇನಂದ್ರ ತಮ್ಮನ್ನು ಹೊರಗಿರುವಂಥ ಅಭಿಮಾನಿಗಳು, ತಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳು ತಮ್ಮನ್ನು ಯಾವ ಟೈಟಲ್ನಿಂದ ಯಾವ ಹೆಸರಿನಿಂದ ಕರೆದ್ರೆ ತಮಗಿಷ್ಟ ಆಗ್ತದಂತೇಳಿ ಆ ಹೆಸರುಗಳನ್ನು ಒಂದಿಷ್ಟು ಬೋರ್ಡ್ ಮೇಲೆ ಎಲ್ಲ ಸ್ಪರ್ಧಿಗಳು ಬರಿತಾ ಇದ್ದಾರೆ. ನೀವು ಸಹ ನೋಡ್ಬೋದು. ಇದು ಈಗ ಬಿಗ್ ಬಾಸ್ ಬಿಟ್ಟಿರುವಂತ ಪ್ರೋಮೋದಲ್ಲಿ ಕೆಲವೊಬ್ಬರು ಬಲ್ಲಿ ಅಂತೂ ಆಸೆ ಜಗ್ಗೆ ಇದೆ. ನನ್ನ ಹಂಗ್ ಕರಿಬೇಕು, ನನ್ನ ಹಿಂಗ್ ಕರಿಬೇಕು ಅಂತೇಳಿ. ಇರ್ಲಿ, ಕರಿತಾರೋ ಬಿಡ್ತಾರೋ ಜನರಿಗೆ ಬಿಟ್ಟಿದ್ದು. ಇವರು ಮಾತ್ರ ತಮಗನಿಸಿದ್ದನ್ನ ಬೋರ್ಡ್ ಮೇಲೆ ಬರ್ಕೊಂಡು ಅದಕ್ಕೆ ಒಂದಿಷ್ಟು ಕಾರಣ ಹೇಳ್ತಾ ಈ ತರ ಕರೆದ್ರೆ ನನಗಿಷ್ಟ ಆಗ್ತದ ಅಂತೇಳಿ ಅನ್ಕೊಂಡಿದ್ದಾರೆ ಇವರು. ನೋಡ್ಬೇಕು ಇನ್ನು ಯಾರು ಏನೇನು ಬರಿತಾರೋ ಅಂತೇಳಿ. ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಇಡೀ ಸೀಸನಿನ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಅಂತೇಳಿ ಹೊಸ ಅಂಶನ ಸೇರಿಸಿ ಆಲ್ರೆಡಿ ಆ ಟೈಟಲ್ನ ಧ್ರುವಂತವ್ರಿಗೆ ಕೊಟ್ರಲ್ಲ, ಆ ಎಪಿಸೋಡನ್ನು ನೀವು ಸಹ ನೋಡಿರಿ ಅನ್ಕೊಂತೀನಿ. ಆದರೆ ಇವರು ಕಲರ್ಸ್ ಕನ್ನಡದವರು ಒಂದು ಪೋಸ್ಟ್ ಬಿಟ್ರ ಧ್ರುವಂತನ ಬಗ್ಗೆ. ಅಲ್ಲಿ ನೀವು ನೋಡ್ಬೋದು, ಇಡೀ ಸೀಸನಿನ ಚಪ್ಪಾಳೆ ಅಂತೇಳಿ ಎಲ್ಲಿ ಇಲ್ಲ, ಬರೀ ಅಲ್ಲಿರೋದು ಮಾಮೂಲಿಯಂತೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತಲೇ ಇರೋದು. ಯಾಕೆಂದ್ರೆ ಬಿಗ್ ಬಾಸ್ ಟೀಮು ಇಡೀ ಸೀಸನಿನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತೇಳಿ ಧ್ರುವಂತ್ ಅವ್ರಿಗೆ ಕೊಡೋದೇನೋ ಕೊಟ್ಟರು. ಆದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನರ ರೆಸ್ಪಾನ್ಸ್ ಅದಕ್ಕೆ ಹೇಗುತ್ತಂತೇಳಿ ಅದನ್ನು ತಿಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅಂತ ಅನ್ನಿಸ್ತದ. ಯಾಕೆಂದರೆ ನಾವು ಸಹ ನೋಡಿದ್ದೀವಿ, ಬಿಗ್ ಬಾಸ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟದ್ದು ಧ್ರುವಂತ್ ಅವ್ರಿಗೆ ಓಕೆ, ಆದರೆ ಇಡೀ ಸೀಸನಿನ ಕಿಚ್ಚನ ಚಪ್ಪಾಳೆ ಕೊಟ್ಟದ್ದು ಅಷ್ಟೊಂದು. ಯಾಕೆಂದ್ರೆ ಅಲ್ಲಿ ಇಡೀ ಸೀಸನ್ ಪೂರ್ತಿ ಧ್ರುವಂತ್ ಆ ಸೀಸನ್ಗೆ ಏನ್ ಬೇಕೋ ಅದನ್ನು ಕೊಟ್ಟೇ ಇಲ್ಲ. ಹೆಂಗ್ ನೀವು ಇಡೀ ಸೀಸನಿನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತೇಳಿ ಟೈಟಲ್ ಕೊಡ್ತೀರಿ ಅಂತೇಳಿ ಆ ಚಪ್ಪಾಳೆ ವಿರುದ್ಧನೇ ಜನರ ರೆಸ್ಪಾನ್ಸ್ ಇತ್ತು. ಅದನ್ನು ನೋಡಿದಂತ ಬಿಗ್ ಬಾಸ್ ಅವರು ಈಗ ಚಪ್ಪಾಳೆ ಕೊಟ್ಟಂತೂ ಆಯಿತು, ಕೊಟ್ಟದ್ದಂತೂ ವಾಪಸ್ ತಗೊಳಕ್ಕಾಗಲ್ಲ, ಅದನ್ನು ಏನಾದರೂ ಒಂದು ಸ್ವಲ್ಪ ತಿದ್ದಿ ಬೇರೆ ರೀತಿಯಲ್ಲಿ ಇದು ಮಾಡೋಣ ಅಂತೇಳಿ ಅನ್ಕೊಂಡಿರ್ಬೇಕು. ಆದ್ದರಿಂದ ಇಡೀ ಸೀಸನ್ ಬದಲು ಬರೀ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತೇಳಿ ಹಾಕಿರ್ಬೇಕಂತ ಅನಿಸ್ತದ. ಇರ್ಲಿ, ಆ ಚಪ್ಪಾಳೆ ವಿಷಯ ತಗೊಂಡು ಈಗೇನು ಮಾಡ್ಬೇಕಾಗ್ಯದ, ಇಲ್ಲಿ ಧನುಷ್ ಅವರು ಜನರು ತನ್ನನ್ನು ಟಾಸ್ಕ್ ಮಾಸ್ಟರ್ ಅಂತ ಕರೀಲಿ ಅಂತೇಳಿ ಏನೋ ಬರಿತಾ ಇದ್ದಾರೆ. ನೋಡ್ಬೇಕು ಇನ್ನೂ ಏನೇನು ಬರೆದ್ರು ಅಂತೇಳಿ. ಇನ್ನು ಗಿಲ್ಲಿ, ಧ್ರುವಂತ್, ಅಶ್ವಿನಿ ಅವರಂತೂ ಆ ಬೋರ್ಡ್ ತುಂಬ ಬರೆದಾರ ಹ್ಯಾಶ್ಟ್ಯಾಗ್ಸ್ ಹಾಕಿಸ್ಬಿಟ್ಟು. ಜನಗಳು ಆ ಹೆಸರುಗಳಿಂದ ಕರೀಲಿ ಬಿಡಲಿ, ಅವ್ರಿಗೆ ಆ ಹೆಸರುಗಳನ್ನು ಇಟ್ಕೊಂಡು ಅವರಾಗಿ ಅವರೇ ಖುಷಿ ಪಡಲಿ. ಗಿಲ್ಲಿ ಅವರು ತುಂಬ ಬರೆದಿದ್ದಾರೆ. ಆದರೆ ಗಿಲ್ಲಿ ಸಕಲ ಕಲ್ಲ ವಲ್ಲಭ ಎಲ್ಲ ಆಟ ಬಲ್ಲವ ಅಂತೇಳಿ ಪ್ರೋಮೋದಲ್ಲಿ ಹೇಳ್ತಿದ್ದಾರೆ ಬರೆದಿದ್ದನ್ನು. ಅದಕ್ಕೊಂದಿಷ್ಟು ಕಾರಣಗಳನ್ನು ಹೇಳ್ತಾ, ಇನ್ನು ಧ್ರುವಂತ್ ಅವರು ತಮ್ಮ ಬಗ್ಗೆ ಬೋರ್ಡಲ್ಲಿ ಡ್ಯಾಶಿಂಗ್ ಧ್ರುವಂತ್ ಏನು ಬರೆದಿದ್ದಾರೆ, ಅದರ ಕೆಳಗಡೆ ಇನ್ನೂ ಒಂದಿಷ್ಟು ಹ್ಯಾಶ್ಟ್ಯಾಗ್ಸ್ ಕೊಟ್ಟು ಒಂದಿಷ್ಟು ವಾಕ್ಯಗಳನ್ನು ಬರೆದಿದ್ದಾರೆ ಧ್ರುವಂತ್ ಬರೆಯುವ ವೇಳೆ. ಇನ್ನು ಅಶ್ವಿನಿ ಅವರು ಧ್ರುವಂತ್ ಸೀಕ್ರೆಟ್ ರೂಮ್ ಧ್ರುವಂತ್ ಅಂತೇಳಿ ಬರಿ ಅಂತೇಳಿ ಹೇಳ್ತಾರೆ. ಆಗ ಈ ಕಡೆ ಕುಂತಂತ ರಕ್ಷಿತ್ ಅವರು ಸುಮ್ಮನೆ ಕೂಡದೆ ನೋಡಿ ಸೀಕ್ರೆಟ್ ರೂಮ್ 0 ಅಂತೇಳಿ ತಮಾಷೆ ಮಾಡ್ತಾರೆ ಅಲ್ಲಿ ಪಕ್ಕದಲ್ಲಿ ಕುಂತವ್ರ ಜೊತೆ. ಇನ್ನು ಇವರೇ ಇಷ್ಟು ಬರ್ದಾರಂದ್ರೆ ಇನ್ನು ಅಶ್ವಿನಿ ಅವ್ರು ಬಿಡ್ತಾರ ನೋಡಿ. ನೀವು ಬೋಲ್ಡೆಲ್ಲ ತುಂಬಿಸ್ಬಿಟ್ಟಾರ ಬರೆದು ಆ ಓದಕ್ಕಾಗದೇ ಇರೋಷ್ಟು ಬರೆದಿದ್ದಾರೆ. ಏನಿದ್ರು ಎಪಿಸೋಡ್ನಲ್ಲಿ ನೋಡಬೇಕು ಏನು ಬರೆದ್ರು, ಅದಕ್ಕೆ ಒಂದಿಷ್ಟು ಏನು ಕಾರಣ ಕೊಟ್ರು ಅಂತೇಳಿ. ಇನ್ನು ರಘು ಅವರು ಮಾತ್ರ ದೊಡ್ಡದಾಗಿ ಕ್ಯಾಪ್ಟನ್ ರಘು ಅಂತೇಳಿ ಬರೆದಿದ್ದಾರೆ. ನೋಡ್ಬೇಕು ಇನ್ನು ಕೆಳಗಡೆ ಏನೇನು ಬರೆದ್ರು ಅಂತೇಳಿ. ಇನ್ನು ರಕ್ಷಿತನು ಕಾವ್ಯನು ಅವ್ರನ್ನ ಜಾಸ್ತಿ ಬರೆದಿರಲ್ಲ, 1, 2, 3 ಬರೆದಿರ್ಬೋದು. ನೋಡ್ಬೇಕು ಅವರು ಸಹ ಏನು ಬರೆದ್ರು, ಅದಕ್ಕೆ ಏನು ಕಾರಣ ಕೊಟ್ರು ಅಂತೇಳಿ. ಕಳೆದ ಅಷ್ಟು ಸೀಸನ್ಗಳಲ್ಲಿರುವಂತೆ ಈ ಸೀಸನಲ್ಲೂ ಸಹ ಇನ್ನು ಸ್ಟಾರ್ಟಿಂಗ್ ಬರೋಗೇನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಸುಮಾರು 16ರಿಂದ 18 ಮಂದಿ, ಅಷ್ಟು ಮಂದಿ ಮತ್ತೊಂದು ಸಲ ಲಾಸ್ಟ್ ವೀಕಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೋಗ್ತಿದ್ರು. ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಸ್ಟ್ ಬಂದಿರೋದು ನಾಮಿನೇಷನ್ ಆಗಿಂದ ಹೊರಗಡೆ ಹೋದಂಥ ಮಲ್ಲಮ್ಮವ್ರು ಮತ್ತೆ ಮನೆಗೆ ಬಂದಿದ್ದಾರೆ. ನೋಡ್ಬೋದು ನೀವು ಸಹ ಬಿಗ್ ಬಾಸ್ ಸೋಮವಾರ ಬಿಟ್ಟು ಅಂತ
ಅಷ್ಟು ಪ್ರೋಮೋದಲ್ಲಿ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೂ ಸಹ ತುಂಬ ಖುಷಿ ಆಗ್ತದ. ಮತ್ತೆ ಅವ್ರು ಬಂದ್ರಲ್ಲ ಅವ್ರ ಜೊತೆ ಒಂದಿಷ್ಟು ಮಾತಾಡೋಕೆ, ಯಾಕಂದ್ರೆ ಇವರು ಇಲ್ಲಿ ಮಲ್ಲಮ್ಮ ಬರ್ದಿದ್ದಂಗೆ ಸೀದಾ ಅಡಿಗೆ ಮನೆಗೆ ಹೋಗ್ತಾರೆ. ಅಲ್ಲಿ ಗಿಲ್ಲಿ ಅಡಿಗೆ ಮಾಡ್ತಿರ್ತಾನೆ. ಅಡಿಗೆ ಮಾಡಲು ಸಹಾಯವಾಗಿ ರಕ್ಷಿತಾ ಇದ್ದಾಳೆ. ನಿನ್ನೆ ಸುದೀಪ್ ಸರ್ ಹೇಳಿದ್ರಲ್ಲ, ಒಂದಿನ ಪೂರ್ತಿ ಗಿಲ್ಲಿನೇ ಅಡಿಗೆ ಮಾಡ್ಬೇಕಂತೇಳಿ. ಸುದೀಪ್ ಸರ್ ಹೇಳಿರುವ ಮಾತನ್ನು ನೆರವೇರಿಸಲು ಗಿಲ್ಲಿ ಅಡಿಗೆ ಮಾಡ್ತಿರ್ತಾನೆ. ಸೀದಾ ಮಲ್ಲಮ್ಮ ಗಿಲ್ಲಿ ಹತ್ತ ಕೈ ಮಾಡಿ, ಏನು ಗಿಲ್ಲಿ ನನ್ನ ಮಾತಾಡ್ಸಲ್ವಾ ಅಂತೇಳಿ ಇರ್ತಾರೆ. ಆಗ ಗಿಲ್ಲಿ ಹೋದ್ಮೇಲೆ ತುಂಬ ಬ್ಯೂಟಿಫುಲ್ ಆಗಿದೆಯಾ ಅಂತೇಳಿ ಕೇಳಿ ತಮಾಷೆ ಮಾಡ್ತಾ, ಹೆಂಗಿದೆ ಅವ ಎಲ್ಲ ಹೊರಗಡೆ ಅಂತೇಳಿ ಗಿಲ್ಲಿ ಕೇಳಿದಾಗ ಅವರು ತುಂಬ ಚೆನ್ನಾಗಿದೆ, ಅವ ಎಲ್ಲ ನಂದೆ ಅಂತೇಳಿ ಮಲ್ಲಮ್ಮ ಸಹ ಹೇಳ್ತಾಳೆ. ಇನ್ನು ಧ್ರುವಂತ ಹಾಗೂ ಅಶ್ವಿನಿ ಅವರು ತನ್ನ ರೂಮಿಗೆ ಮಲ್ಲಮ್ಮವ್ರನ್ನ ಕರ್ಕೊಂಡು ಹೋಗಿ ಒಂದಿಷ್ಟು ಮಾತಾಡಿ ಬಂದಮೇಲೆ ಅಶ್ವಿನಿ ಅವ್ರ ಮುಂದೆ ಹೇಳ್ತಾನೆ, ಮಲ್ಲಮ್ಮ ಅವರು ಮೊದಲ ಥರ ಇಲ್ಲ, ಏನು ಒಂದು ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಥವಾ ಜರು ಹೊಡಿತಾ ಇದೆ ಅಂತೇಳಿ ಅಶ್ವಿನಿ ಅವ್ರ ಮುಂದೆ ಹೇಳ್ತಾ ಇರ್ತಾರೆ ಧ್ರುವಂತ ಅವರು. ಬಹುಶಃ ಧ್ರುವಂತ ಅವ್ರಿಗೆ ಅನಿಸಿರ್ಬೋದು, ಗಿಲ್ಲಿ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಮಾತಾಡಿದ್ರಿಂದ. ಮೊದಲು ಯಾಕಂದರೆ ಒಳಗಡೆ ಇದ್ದಾಗ ಏನೇ ಆದರೂ ಗಿಲ್ಲಿ ಹೆಸರು ತೊಗೊತಿದ್ರು ಮಲ್ಲಮ್ಮ ಅವರು. ನಾಮಿನೇಷನ್ ವಿಚಾರಕ್ಕೆ ಬಂದರೂ ಸಹ ಏನೇ ಚಟುವಟಿಕೆ ಕೊಟ್ಟರು ಸಹ ಗಿಲ್ಲಿ ಹೆಸರನ್ನೇ ತೊಗೊತಿದ್ರು. ಅದನ್ನೆಲ್ಲ ಮರೆತು ಈಗ ಅಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಗಿಲ್ಲಿಗೆ ಹೊರಗಡೆ ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಫ್ಯಾನ್ಸ್ ಇರೋದ್ರಿಂದ ಮಲ್ಲಮ್ಮ ಈ ಥರ ಆಗಿರ್ಬೋದು ಅಂತೇಳಿ ಧ್ರುವಂತಗೆ ಸ್ವಲ್ಪ ಅನುಮಾನ ಬಂದದಂತ ಅನಿಸ್ತದ. ಧ್ರುವಂತನ ಲೆಕ್ಕಾಚಾರನೂ ಪಕ್ಕನೇ ಇದೆ. ಯಾಕಂದರೆ ಹೊರಗಡೆ ಬಂದಂಥ ಕಂಟೆಸ್ಟ್ಗಳು ಯಾರ ಜೊತೆ ಯಾರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಯಾರ ಜೊತೆ ಏನು ಮಾತಾಡ್ತಾರೆ ಅನ್ನೋಂಥ ಗೆಸ್ ಮಾಡ್ತಾರೆ ಮಿಕ್ಕಿರೋ ಮನೆ ಮಂದಿ ಅಂತ ಹೇಳ್ತಾ. ಯಾಕೆಂದರೆ ಬಂದಂಥ ಕಂಟೆಸ್ಟ್ಗಳ ಬಗ್ಗೆ ಅವ್ರಿಗೆ ಅನಿಸೋದು ಸಹಜ. ಮೊದಲು ನಮ್ಮ ಜೊತೆ ಯಾವ ಥರ ಇದ್ದರು, ಯಾವ ಥರ ನಡ್ಕೊಳ್ತಿದ್ರು, ಈಗ ಯಾವ ಥರ ನಡ್ಕೊಳ್ತಿದ್ದಾರೆ, ಯಾರ್ಯಾರ ಜೊತೆ ಹೆಂಗಿದ್ದಾರೆ ಅಂತೇಳಿ ಅವ್ರಿಗೆ ಸಹ ಒಂದು ಅಂಜಾದ ಮೇಲೆ ಗೆಸ್ ಮಾಡ್ತಾರೆ ಮನೆಯಲ್ಲಿರುವ ಸ್ಪರ್ಧಿಗಳು. ಯಾಕೆಂದರೆ ಇವರು ಹೊರಗಡೆ ಬಂದಿರ್ತಾರಲ್ಲ, ಹೊರಗಡೆ ವಿಚಾರ ಇವ್ರಿಗೆ ಗೊತ್ತಿರ್ತದ. ಹೊರಗಡೆ ನಾವಿರುವಂಥ ಅಷ್ಟು ಮಂದಿಗಳ ಅಭಿಪ್ರಾಯಗಳು ಹೊರಗಡೆ ಏನೇನಿದೆ ಅಂತೇಳಿ. ಯಾಕೆಂದರೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇರುವುದರಿಂದ ಇಲ್ಲಿ ಮನೆಯ ಒಳಗಡೆ ಏನಾಗ್ತಾಯಿದೆ ಏನಂತೇಳಿ ಇಲ್ಲಿ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಆಚೆ ಕಡೆದು ಏನು ಗೊತ್ತಾಗಲ್ಲ ನೋಡು. ಆಗ ಇವರು ಬರೋರು ಏನು ಮಾಡ್ತಾರೆ, ಆಚೆ ಕಡೆದು ಇವರೆಲ್ಲರಿಗೂ ಗೊತ್ತಿರ್ತದ. ಆ ಗೊತ್ತಿದ್ದನ್ನು ಹೊರಗಡೆ ಯಾರ್ಯಾರ ಬಗ್ಗೆ ಏನೇ ನೋಡ್ತಾ ಇದೆ ಅಂತೇಳಿ ಎಲ್ಲ ಇವ್ರ ಬಗ್ಗೆ ಗೊತ್ತಿರೋದ್ರಿಂದ ಒಳಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಆದರೂ ಇವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ಥರ ನಡ್ಕೊಳ್ತಾರೆ. ಮಾತಾಡಿಸೋ ಆ ಲೆವೆಲಲ್ಲೇ ಮಾತಾಡಿಸ್ತಾರೆ. ಅಷ್ಟೇ ಯಾಕೆ ಮೊದಲಕ್ಕಿಂತಲೂ ಹೆಚ್ಚಾಗಿ ಅವ್ರ ಜೊತೆ ಇರ್ತಾರೆ ಅಂದರೆ ಅವರಿಗೆ ಹೊರಗಡೆ ತುಂಬ ಚೆನ್ನಾಗಿ ಅವ್ರದ್ದು ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತಲೇ ತಾನೇ. ಅದೆಲ್ಲ ಇರಲಿ, ಇನ್ನು ಬಹಳಷ್ಟು ಜನ ಎಲಿಮಿನೇಟ್ ಆಗುವುದಂಥ ಕಂಟೆಸ್ಟ್ಗಳು ಬರೋರಿದ್ದಾರೆ. ಬಂದು ಮನೆಯಲ್ಲಿ ಒಂದು ಸ್ವಲ್ಪ ಇದ್ದು ಕಾಲ ಕಳೆದು ಹೋಗೋರಿದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ. ಈ ಸೀಸನ್ನ ಕಂಟೆಸ್ಟ್ಗಳು ಅಷ್ಟೇ ಬರ್ತಾರ, ಇನ್ನು ಕಳೆದೋದ ಸೀಸನ್ ಕಂಟೆಸ್ಟ್ಗಳು ಸಹ ಬರಬಹುದಾ, ಇಲ್ಲ ಬೇರೆ ಯಾರ್ಯಾರು ಬರ್ತಾರೆ ಅಂತೇಳಿ ನೋಡಬೇಕು. ಇನ್ನು ಕೇವಲ ಒಂದೇ ಒಂದು ವಾರ ಇರುವುದು ಬಿಗ್ ಬಾಸ್.